ಕಳೆದ ಅವಧಿಯಲ್ಲಿ ನಾವು ತಮಗೆ ಕನ್ನಡ ಭಾಷಾ ವಿಷಯದಲ್ಲಿ ನಿಗದಿಪಡಿಸಿರ್ತಕ್ಕಂಥ ಪಠ್ಯದ ಕಾವ್ಯ ಭಾಗದಲ್ಲಿನ ಮೊದಲನೇ ಪಠ್ಯ ತೌರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ ಅಂತಕ್ಕಂಥ ಜನಪದ ತ್ರಿಪದಿಗಳನ್ನ ಕುರಿತು ಅಧ್ಯಯನವನ್ನು ಮಾಡಿದ್ವಿ. ಈ ಅವಧಿಯಲ್ಲಿ ನಾವು ತಮಗೆ ನಿಗದಿಪಡಿಸಿರ್ತಕ್ಕಂಥ ಕಾವ್ಯ ಭಾಗದಲ್ಲಿನ ಎರಡನೇ ಪಠ್ಯ ವಚನಗಳನ್ನು ಕುರಿತು ಅಧ್ಯಯನವನ್ನು ಪ್ರಾರಂಭ ಮಾಡೋಣ. ವಚನಗಳು ಸಾಮಾನ್ಯವಾಗಿ ತಾವು ವಚನಗಳ ಬಗ್ಗೆ ವಚನಗಳನ್ನು ಕೇಳಿರ್ತೀರ. ಆದರೆ ಈ ವಚನ ಸಾಹಿತ್ಯ ಇದೆಯಲ್ಲ, ಈ ವಚನ ಸಾಹಿತ್ಯ ಕನ್ನಡ ಭಾಷೆಯೇ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಕಾಣಿಕೆ. ಏಕೆಂದರೆ ವಚನವನ್ನು ಓದ್ತಕ್ಕಂಥ ಸಾಹಿತ್ಯದ ರೂಪ ಇದೆಯಲ್ಲ, ಆ ಸಾಹಿತ್ಯದ ರೂಪ ವಿಶ್ವ ಸಾಹಿತ್ಯದಲ್ಲಿ ಅತ್ಯಂತ ಕಡಿಮೆ, ಅಷ್ಟು ವಿಶಿಷ್ಟವಾಗಿರ್ತಕ್ಕಂಥದ್ದು ರೂಪ ಈ ವಚನ ಸಾಹಿತ್ಯ. ಹಾಗಾಗಿ ಈ ವಚನ ಸಾಹಿತ್ಯ ನಮ್ಮ ಕನ್ನಡ ಭಾಷೆಯೇ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅಪೂರ್ವವಾದಂಥ ಕಾಣಿಕೆ. ಈ ವಚನ ಸಾಹಿತ್ಯ ಪ್ರಾರಂಭ ಆಗಿದ್ದು 12ನೇ ಶತಮಾನದಲ್ಲಿ. ಅದು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯವನ್ನೇ ಬರಲಿಕ್ಕೆ ಪ್ರಾರಂಭ ಮಾಡಲಿಲ್ಲ. ಪ್ರಾರಂಭದಲ್ಲಿ ಆ್ಯಕ್ಚುಲಿ 12ನೇ ಶತಮಾನದಲ್ಲಿ ಒಂದು ಮಹಾಕ್ರಾಂತಿ ನಡೀತು. ಅದು ಶರಣರ ಕ್ರಾಂತಿ, ಒಂದು ಸಾಮಾಜಿಕ ಕ್ರಾಂತಿ 12ನೇ ಶತಮಾನದಲ್ಲಿ ನಡೀತು. 12ನೇ ಶತಮಾನದಲ್ಲಿ ನಡೆದಂಥ ಆ ಶರಣರ ಕ್ರಾಂತಿ, ಆ ಸಾಮಾಜಿಕ ಕ್ರಾಂತಿಯ ಒಂದು ಭಾಗವಾಗಿ, ಒಂದು ಸಹಜ ಉತ್ಪನ್ನವಾಗಿ ಕಾಣಿಸಿಕೊಂಡಿದ್ದು ವಚನ ಸಾಹಿತ್ಯ. ಅವತ್ತಿನ ಆ ಕ್ರಾಂತಿಯಲ್ಲಿ, ಆ ಚಳುವಳಿಯಲ್ಲಿ ಭಾಗವಹಿಸಿದಂಥ ಶರಣರು ತಮ್ಮ ಆಲೋಚನೆಗಳನ್ನು ಈ ವಚನಗಳ ರೂಪದಲ್ಲಿ ವ್ಯಕ್ತವನ್ನು ಪಡಿಸಿದರು. ಹಾಗಿದ್ರೆ ವಚನ ಅಂತಕ್ಕಂಥದ್ದು ಬರೀ ಸಾಹಿತ್ಯ ಅಷ್ಟೇ ಆಗಿರಲಿಲ್ಲ. ಆ ವಚನ ಅಂತಕ್ಕಂಥ ವಿಷಯ ಏನಿತ್ತು? ವಚನ ಸಾಹಿತ್ಯ ಅನ್ನೋದು ತನ್ನ ವ್ಯಾಪ್ತಿಯಲ್ಲಿ ಧಾರ್ಮಿಕ ಅಂಶಗಳನ್ನು, ಆಧ್ಯಾತ್ಮದ ಅಂಶಗಳನ್ನು, ಆಗಿನ ಸಾಮಾಜಿಕ ಅಂಶಗಳನ್ನು ಮತ್ತು ಅವಾಗಿನ ಆರ್ಥಿಕ ಪರಿಸ್ಥಿತಿಯನ್ನೂ ಕೂಡ ತನ್ನೆಲ್ಲ ವ್ಯಾಪ್ತಿಗೊಳಗೊಂಡು ಅಷ್ಟೆಲ್ಲ ವಿಷಯಗಳನ್ನು ಕೂಡಿ ಈ ವಚನ ಸಾಹಿತ್ಯ ಅಂದಿನ ದಿನ ರಚನೆ ಆಯಿತು. ಹಾಗಾಗಿ 12ನೇ ಶತಮಾನದಲ್ಲಿ ಹುಟ್ಟಂಥ ಈ ವಚನ ಸಾಹಿತ್ಯ ಕೇವಲ ಸಾಹಿತ್ಯ ಅಲ್ಲ. ಅದು ಕೇವಲ ಸಮಯ ಕಳೆಯೋದಕ್ಕಾಗಿಯೋ ಬೇರೆ ಯಾವುದೋ ಕಾರಣಕ್ಕಾಗಿಯೋ ರಚಿತವಾದಂಥ ಸಾಹಿತ್ಯ ಖಂಡಿತ ಅಲ್ಲ. ಅದು ಆ ವಚನ ಸಾಹಿತ್ಯ ಒಂದು ಸಮಾಜದ ಬದಲಾವಣೆಗೆ ಕಾರಣ ಆಯಿತು. ಹಾಗಿದ್ರೆ ಅಂದು ಶುರುವಾಗಿರ್ತಕ್ಕಂಥ ಆ ಸಮಾಜದ ಬದಲಾವಣೆ ಎಲ್ಲಿವರೆಗೆ ನಡೀತು? ಆ ಸಾಮಾಜಿಕ ಕ್ರಾಂತಿ ಎಲ್ಲಿವರೆಗೆ ನಡೀತು? ಹೌದು, ಅದಕ್ಕೊಂದು ಕಾಲದ ಮಿತಿ ಇದೆ. ಕೆಲವೇ ವರ್ಷಗಳು, ಒಂದು ಶತಮಾನಗಳಷ್ಟು ಕಾಲ ನಡೆದಂಥ ಆ ಸಾಮಾಜಿಕ ಬದಲಾವಣೆ ವಚನ ಸಾಹಿತ್ಯದ ಮುಖಾಂತರ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಕಾಲದ ಮಿತಿ. ಆ ಕಾಲದ ಮಿತಿಯಲ್ಲಾದರೂ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶವನ್ನು ಸಾಧಿಸ್ತು. ಹೌದು, ಆ ಸಂದರ್ಭದಲ್ಲಿ ಚಳವಳಿ ನಡೆದಾಗ ಅಲ್ಲಿ ಎಲ್ಲರಿಗೂ ಸರ್ವಸಮಾನ ಭಾವವನ್ನು ಎಲ್ಲರಲ್ಲೂ ಪ್ರಚಾರ ಮಾಡಿದ್ದು ಈ ವಚನ ಸಾಹಿತ್ಯ. ಮತ್ತು ಈ ವಚನ ಸಾಹಿತ್ಯದಲ್ಲಿ ಮೇಲು ಕೀಳು ಅಂತಕ್ಕಂಥ ವಿಚಾರಗಳೇ ಇರಲಿಲ್ಲ. ಹಾಗಾಗಿ ಹೇಳೋದು ನಾವು ವಚನ ಸಾಹಿತ್ಯ ತನ್ನ ವ್ಯಾಪ್ತಿಗೆ, ತನ್ನ ತೆಕ್ಕೆಗೆ ತೆಗೆದುಕೊಳ್ಳದೆ ಇರತಕ್ಕಂಥ ವಿಷಯಗಳೇ ಇರಲಿಲ್ಲ. ಧರ್ಮವನ್ನಾಗ್ಬೋದು, ಆಧ್ಯಾತ್ಮವನ್ನಾಗ್ಬೋದು, ಸಮಾಜವನ್ನಾಗ್ಬೋದು, ಅಂದಿನ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಸಹ ತನ್ನ ವ್ಯಾಪ್ತಿಯಲ್ಲಿ ಈ ವಚನಗಳು ಒಳಪಡಿಸ್ಕೊಂಡು. ಹಾಗಿದ್ರೆ ಈ ವಚನಗಳದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಮಾದರಿ. ಅದನ್ನ ಗದ್ಯ ಮತ್ತು ಪದ್ಯಗಳು ಸೇರಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಮಾದರಿ ಅಂತ ಕರೀತಾರೆ. ಆದರೆ ಈ ವಚನಗಳನ್ನು ಹಾಡಿಗೂ ಕೂಡ ಒಳಪಡಿಸ್ಬೋದು. ಆ ವಚನಗಳನ್ನು ತುಂಬ ಸುಂದರವಾಗಿ ಹಾಡಿನ ಮುಖಾಂತರವೂ ಕೂಡ ಅಭಿವ್ಯಕ್ತಿ ಪಡಿಸ್ಬೋದು. ಹಾಗಾಗಿ 12ನೇ ಶತಮಾನದ ನಂತರದಲ್ಲಿ ಬಂದಂಥ ಆ ಶರಣರು, ಆ ವಚನಕಾರರು ಕೇವಲ ನಮ್ಮ ಬುದ್ಧಿಯಿಂದಷ್ಟೇ ವಚನಗಳನ್ನು ರಚಿಸಲಿಲ್ಲ, ಅಥವಾ ತಮ್ಮ ಮನಸ್ಸುಗಳಿಂದಷ್ಟೇ ವಚನಗಳನ್ನು ರಚಿಸಲಿಲ್ಲ. ಆದರೆ ಬುದ್ಧಿ ಮತ್ತು ಮನಸ್ಸುಗಳನ್ನು ಸೇರಿಸಿ ಮಥನವನ್ನು ಮಾಡಿ ಅಂದಿನ ಧರ್ಮ, ಅಂದಿನ ಆಧ್ಯಾತ್ಮಿಕತೆ, ಅಂದಿನ ಆರ್ಥಿಕ ಪರಿಸ್ಥಿತಿ, ಅಂದಿನ ಸಾಮಾಜಿಕ ಪರಿಸ್ಥಿತಿ ಇವೆಲ್ಲವುಗಳ ಜೊತೆ ತಮ್ಮ ವೃತ್ತಿಗಳ ಅನನ್ಯತೆ. ಹೌದು, ಇಲ್ಲಿ ಎಲ್ಲ ವೃತ್ತಿಯವರು ಸಹ ಆ ವಚನಕಾರಿದ್ದಾರೆ. ಅತ್ಯಂತ ತಳ ಸಮುದಾಯದಿಂದ ಹಿಡಿದು ಮೇಲ್ವರ್ಗದವರೆಗೂ, ಸಂಪೂರ್ಣ ಮೇಲ್ವರ್ಗದವರಿದ್ದರು, ಅಟ್ಲೀಸ್ಟ್ ಸ್ವಲ್ಪ ಸಮಾಜದಲ್ಲಿ ಮೇಲ್ಮಟ್ಟದಲ್ಲಿದ್ದಂಥವರು. ಅವರು ಸಹ ತಮ್ಮ ವೃತ್ತಿಗಳ ಅನನ್ಯತೆಯನ್ನು, ಅದರ ಅನನ್ಯತೆಗಳನ್ನು ಹಾಗೆಯೇ ಉಳಿಸಿಕೊಂಡು, ತಮ್ಮ ವೃತ್ತಿಗಳನ್ನು ತಾವು ಹಾಗೆಯೇ ಪಾಲಿಸಿಕೊಂಡು, ತಮ್ಮ ವೃತ್ತಿಗಳನ್ನು ಅವರು ಹಾಗೆಯೇ ಪೋಷಿಸಿಕೊಂಡು, ತಮ್ಮ ವೃತ್ತಿಗಳ ಘನತೆಯನ್ನು ಅವರು ಕಳೆದುಕೊಳ್ಳದೆ ತಾವು ಪಡೆದಂಥ ವಿಶಿಷ್ಟವಾಗಿರ್ತಕ್ಕಂಥ ಜೀವನ ಅನುಭವ, ತಮ್ಮ ಅನುಭವಗಳನ್ನು ಆ ಸಮಾಜದ ಜೊತೆ ಸೇರಿಸಿ ಸಮಾಜದೊಂದಿಗೆ ಸಂವಾದವನ್ನು ಮಾಡ್ತಾರೆ. ಹಾಗಾಗಿ ವಚನ ಸಾಹಿತ್ಯ ಅನ್ನೋದು ಆ ಶರಣರ
ಆ ವಚನಕಾರರ ಬುದ್ಧಿ ಮತ್ತು ಮನಸ್ಸುಗಳ ಮಥನದಿಂದ ಹುಟ್ಟಿದಿರ್ತಕ್ಕಂಥ ಒಂದು ಸಾಹಿತ್ಯ ರೂಪ. ಇಲ್ಲಿ ಪ್ರಸ್ತುತ ನಮಗೆ 4 ವಚನಕಾರರ ವಚನಗಳನ್ನು ಪಠ್ಯವಾಗಿ ನಿಗದಿಪಡಿಸಲಾಗಿದೆ. 4. ಆ 4 ಯಾರ್ಯಾರು ಅಂತಂದರೆ, ಒಂದು ಜಡರ ದಾಸಿಮಯ್ಯ, 2ನೇದು ಅಲ್ಲಮ್ಮ ಪ್ರಭು, 3ನೇದು ಮುಗೆರಾಯಮ್ಮ, 4ನೇದು ಲಿಂಗಮ್ಮ. ಈ 4 ವಚನಕಾರರ ವಚನಗಳನ್ನು ನಮಗೆ ಈ ವರ್ಷದಲ್ಲಿ, ಈ ಸೆಮಿಸ್ಟರ್ನಲ್ಲಿ ನಮಗೆ ಕನ್ನಡ ಭಾಷೆಯಲ್ಲಿ ಪಠ್ಯವಾಗಿ ನಿಗದಿಪಡಿಸಲಾಗಿದೆ. ಅವರ ಯಾವೆಲ್ಲ ವಚನಗಳನ್ನ ನಿಗದಿಪಡಿಸಲಾಗಿದೆ ಅನ್ನೋದನ್ನು ನಾವು ತಿಳಿತಾ ಅಧ್ಯಯನ ಮಾಡ್ತಾ ಹೋಗೋಣ. ಜೇಡರ ದಾಸಿಮಯ್ಯ ತಮಗೆ ನಿಗದಿಪಡಿಸಿರ್ತಕ್ಕಂಥ ವಚನಕಾರರ ವಚನಗಳಲ್ಲಿ ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ಜೇಡರ ದಾಸಿಮಯ್ಯನ ವಚನಗಳು. ಹೌದು, ಜೇಡರ ದಾಸಿಮಯ್ಯ ವಚನ ಸಾಹಿತ್ಯದ ಮೊದಲಿಗರಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥ ವಚನಕಾರ. ಹೌದು, ವಚನ ಸಾಹಿತ್ಯ ಪ್ರಾರಂಭ ಆದ ಸಂದರ್ಭದಲ್ಲಿ ಸಾಕಷ್ಟು ವಚನಕಾರರು ಬಂದರು, ಸಾಕಷ್ಟು ವಚನಗಳನ್ನ ರಚಿಸಿದರು. ಆದರೆ ಅದರಲ್ಲಿ ಪ್ರಸಿದ್ಧರಾದಂಥವನು ಜೇಡರ ದಾಸಿಮಯ್ಯ. ಈ ಜೇಡರ ದಾಸಿಮಯ್ಯನ ಕಾಲವನ್ನು ಸರಿಸುಮಾರು 1132, ಅಕ್ಯುರೇಟಾಗಿ ಹೇಳದೇ ಇದ್ದರು ಸುಮಾರಾಗಿ 1132 ಈತನ ಕಾಲ. ಹಾಗಿದ್ದರೆ ಜೇಡರ ದಾಸಿಮಯ್ಯನ ವೃತ್ತಿ ಏನಾಗಿತ್ತು? ಮೊದಲೇ ಹೇಳಿದೆ ನಾನು, ವಚನಕಾರರು ಎಲ್ಲ ಬಗೆಯ ವೃತ್ತಿಗಳನ್ನು ಕೂಡ ಅನುಸರಿಸ್ತಿದ್ರು. ಅವರು ತಮ್ಮ ವೃತ್ತಿಯ ಅನನ್ಯತೆಯನ್ನು, ತಮ್ಮ ವೃತ್ತಿಯ ವಿಶಿಷ್ಟತೆಯನ್ನು ಮತ್ತು ಎಂದೂ ಕೂಡ ಅವರು ಬಿಟ್ಟವರಲ್ಲ. ಈತನೂ ಕೂಡ ಜೇಡರ ದಾಸಿಮಯ್ಯ ನೇಯ್ಗೆಯ ಕಾಯಕದವನು. ಬಟ್ಟೆಯನ್ನು ನೇಯ್ತಕ್ಕಂಥ ಕಾಯಕ ಮಾಡ್ತಿದ್ದ. ಆತನ ಹೆಸರಿನಲ್ಲೇ ಇದೆ ಜೇಡರ ದಾಸಿಮಯ್ಯ. ಆತ ನೇಯ್ಗೆ, ಆತನ ವೃತ್ತಿ ಆತನ ಹೆಸರಿನಲ್ಲೇ ಕೇಳ್ತಾ ಇದೆ, ಈತ ನೇಯ್ಗೆಯ ಕಾಯಕದವನು. ಆದರೆ ಇತ್ತೀಚಿನವರೆಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಏನಂತ? ದಾಸಿಮಯ್ಯ ಇಬ್ಬರ ಹೆಸರು ಪ್ರಸ್ತಾಪ ಆಗ್ತಿತ್ತು, ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ. ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ. ಕೆಲವರು ಜೇಡರ ದಾಸಿಮಯ್ಯನೇ ಬೇರೆ, ದೇವರ ದಾಸಿಮಯ್ಯನೇ ಬೇರೆ ಅಂತ. ಇನ್ನು ಕೆಲವರು ಜೇಡರ ದಾಸಿಮಯ್ಯ, ದೇವರ ದಾಸಿಮಯ್ಯ ಇಬ್ಬರೂ ಒಂದೇ ಅಂತ. ಈ ವಿಚಾರವಾಗಿ ಸಾಕಷ್ಟು ಸಂಶೋಧನೆಗಳು ನಡೆದು ಪ್ರಸ್ತುತ ಬಹುತೇಕರ ವಾದದ ಪ್ರಕಾರ ಜೇಡರ ದಾಸಿಮಯ್ಯ ಮತ್ತು ದೇವರ ದಾಸಿಮಯ್ಯ ಬೇರೆ ಬೇರೆ ಅಲ್ಲ, ಒಬ್ಬರೇ ಅಂತಕ್ಕಂಥ ತೀರ್ಮಾನಕ್ಕೆ ಸದ್ಯಕ್ಕೆ ಬರಲಾಗಿದೆ. ನಾಳೆ ದಿನ ಏನಾದರೂ ಸಂಶೋಧನೆ ನಡೆದಾಗ ಮತ್ತೊಂದು ಹೊಸ ಆಧಾರಗಳು, ಪುರಾವೆಗಳು ಸಿಕ್ಕಿ ಬದಲಾಗುವುದೇನು. ಆದರೆ ಪ್ರಸ್ತುತ ಇರುವ ವಾದದ ಪ್ರಕಾರ, ಈಗ ಸದ್ಯಕ್ಕೆ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಪ್ರಕಾರ, ಜೇಡರ ದಾಸಿಮಯ್ಯ ಹಾಗೂ ದೇವರ ದಾಸಿಮಯ್ಯ ಇಬ್ಬರು ಬೇರೆ ಬೇರೆ ಅಲ್ಲ, ಒಬ್ಬರೇ. ಈ ಜೇಡರ ದಾಸಿಮಯ್ಯನ ವಚನಗಳ ಅಂಕಿತ ರಾಮನಾಥ. ಜೇಡರ ದಾಸಿಮಯ್ಯ ರಾಮನಾಥ ಎಂಬತಕ್ಕಂಥ ಅಂಕಿತದಲ್ಲಿ ತನ್ನ ವಚನಗಳನ್ನು ರಚಿಸಿದ್ದಾನೆ. ಇದುವರೆಗೂ ಈ ಅಂಕಿತದಲ್ಲಿ ರಚನೆ ಆಗಿರ್ತಕ್ಕಂಥ 150 ವಚನಗಳು ದೊರೆತಿವೆ. ಹಾಗಿದ್ರೆ ಜೇಡರ ದಾಸಿಮಯ್ಯ ಬರೀ 150 ವಚನಗಳನ್ನ ರಚನೆ ಮಾಡಿದ್ನ, ಅಥವಾ ಅದಕ್ಕಿಂತ ಕಮ್ಮಿ ಇತ್ತ, ಅಥವಾ ಅದಕ್ಕಿಂತ ಜಾಸ್ತಿ ಇತ್ತ? ಆದರೆ ಅದರ ಬಗ್ಗೆ ಸರಿಯಾದ ವಿಚಾರದ ಬಗ್ಗೆ ನಾವು ಹೋಗ್ಲಿಕ್ಕಾಗಲ್ಲ. ಇನ್ನು ಸಂಶೋಧನೆಗಳು ನಡೀತಾ ನಂತರ ಹೊಸ ವಿಚಾರಗಳು ತಿಳಿಬಹುದೇನೋ. ಆದರೆ ರಾಮನಾಥ ಅಂತಕ್ಕಂಥ ಅಂಕಿತದಲ್ಲಿ ರಚನೆಯಾಗಿರ್ತಕ್ಕಂಥ ಜೇಡರ ದಾಸಿಮಯ್ಯನ ವಚನಗಳು ಇದುವರೆಗೂ 150 ವಚನಗಳು ದೊರೆತಿವೆ. ಹಾಗಾಗಿ ಸದ್ಯಕ್ಕೆ ನಾವು ಜೇಡರ ದಾಸಿಮಯ್ಯ ರಚನೆ ಮಾಡಿರ್ತಕ್ಕಂಥ ವಚನಗಳ ಸಂಖ್ಯೆ 150 ಅಂತ ತಿಳ್ಕೊಬಹುದು. ಹಾಗಿದ್ರೆ ಈ ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಯಾವುದೆಲ್ಲ ವಿಚಾರಗಳು ಬರ್ತವೆ ಅಂತಂದರೆ, ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಜೇಡರ ದಾಸಿಮಯ್ಯ ಮುಖ್ಯವಾಗಿ ತನ್ನ ವಚನಗಳಲ್ಲಿ ಭಗವಂತನ ಸ್ವರೂಪ ಏನು, ಭಗವಂತ ಅಂದರೆ ಯಾರು, ಭಗವಂತ ಹೇಗಿರ್ತಾನೆ, ಭಗವಂತ ಹೇಗೆ ಪೋಷಣೆಯನ್ನು ಮಾಡ್ತಾನೆ, ನಾವು ಭಗವಂತನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು, ಹಾಗೆ ಭಗವಂತನ ಸ್ವರೂಪವನ್ನು ಕುರಿತಾಗಿ ತನ್ನ ವಚನಗಳಲ್ಲಿ ತಿಳಿಸಿದ್ದಾನೆ. ಗುರುವಿನ ಹಿರಿಮೆ. ಹೌದು, ಯಾವುದೇ ಒಬ್ಬ ವ್ಯಕ್ತಿ ತಾನು ಉದ್ಧಾರ ಆಗಬೇಕಾದ್ರೆ ಒಂದು ಪದ ಹೇಳ್ತಾರೆ, ಆತನ ಮುಂದೆ ಗುರಿ ಇರಬೇಕು, ಆತನ ಹಿಂದೆ ಗುರು ಇರಬೇಕು ಅಂತ. ಹೌದು, ಹಾಗಾಗಿ ಒಬ್ಬ ವ್ಯಕ್ತಿಯ ಅಭ್ಯುದಯದಲ್ಲಿ ಗುರುವಿನ ಪಾತ್ರ ಅತ್ಯಂತ ದೊಡ್ಡದು. ಹಾಗಾದರೆ ಗುರುವಿನ ಹಿರಿಮೆ ಎಂಥದ್ದು, ಗುರುವಿನ ಪ್ರಾಮುಖ್ಯತೆ ಎಂಥದ್ದು ಅನ್ನೋದನ್ನು ಕೂಡ ಆತ ತನ್ನ ವಚನಗಳಲ್ಲಿ ತಿಳಿಸ್ಕೊಡ್ತಾನೆ. ನಂತರ ಭಕ್ತರ ಘನತೆ. ಹೌದು, ಭಕ್ತರು ಅಂತಂದರೆ ಸಾಮಾನ್ಯ ಅಲ್ಲ. ಭಕ್ತರು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಲ್ಲರು. ಅಂಥ ಭಕ್ತರ ಘನತೆ ಎಷ್ಟು, ಅಂಥ ಭಕ್ತರು ಎಷ್ಟು ದೊಡ್ಡವರು, ಭಕ್ತರ ಗುಣಲಕ್ಷಣಗಳು ಹೇಗೆ, ಭಕ್ತರು ಅಂದರೆ ಯಾರು, ಆ ಭಕ್ತರ ಅನನ್ಯತೆ ಹೇಗಿರುತ್ತೆ,
ಭಕ್ತರು ಹೇಗೆ ಬೇರೆಯವರಿಗಿಂತ ಬೇರೆ ರೀತಿಯಲ್ಲಿರ್ತಾರೆ ಅನ್ನೋದು ಕೂಡ ಈತನ ವಚನಗಳಲ್ಲಿ ತಿಳಿಯುತ್ತೆ. ಸ್ತ್ರೀಯರ ಹಿರಿಮೆ, ಇಲ್ಲಿ ಹುಟ್ಟಿದ ಮೇಲೆ ಇಲ್ಲಿ ಪುರುಷ ಮಹಿಳೆ ಅಂತಕ್ಕಂಥ ಭೇದ ಭಾವ ಇಲ್ಲ. ಸ್ತ್ರೀಯರಿಗೆ ಮಹಿಳೆಯರಿಗೆ ತಮ್ಮದೇ ಆದಂಥ ಘನತೆ ಗೌರವಗಳಿದೆ, ತಮ್ಮದೇ ಆಗಿರ್ತಕ್ಕಂಥ ಘನತೆ ಗೌರವಗಳಿದೆ. ಈ ಸಮಾಜದ ಅಭ್ಯುದಯದಲ್ಲಿ ಪುರುಷರಷ್ಟೇ ಪ್ರಭಾವಶಾಲಿಯಾಗಿರ್ತಕ್ಕಂಥ ಪಾತ್ರವನ್ನು ಸ್ತ್ರೀಯರು ಕೂಡ ನಿರ್ವಹಿಸ್ತಾರೆ. ಹಾಗಾಗಿ ಆ ಸ್ತ್ರೀಯರ ಹಿರಿಮೆ ಎಂಥದ್ದು, ಸ್ತ್ರೀಯರ ಬೆಲೆ ಏನು ಅನ್ನೋದು ವಿಚಾರಗಳನ್ನು ಕೂಡ ಈತ ತನ್ನ ವಚನಗಳಲ್ಲಿ ತಿಳಿಸ್ತಾನೆ. ಮತ್ತು ಬಾಹ್ಯಾಡಂಬರಗಳ ಖಂಡನೆ. ಹೌದು, ಶರಣರು ಅಂತಂದಾಗ ಅವರು ತುಂಬ ಸರಳವಾಗಿ ಬದುಕಿದ್ರು. ನಾವು ಆಡಂಬರದ ಹಿಂದೆ ಬೀಳಕೂಡ್ದು. ಯಾವುದೆಲ್ಲ ಬಗೆಯ ಆಡಂಬರಗಳ ಹಿಂದೆ ನಾವು ಬೀಳ್ತೀವಿ? ಬಾಹ್ಯಾಡಂಬರಗಳು ಹೇಗಿರ್ತವೆ, ಆ ಬಾಹ್ಯಾಡಂಬರಗಳು ಸರಿ ಇಲ್ಲ ಅನ್ನೋದನ್ನು ಕೂಡ ಈ ಜೇಡರ ದಾಸಿಮಯ್ಯ ತನ್ನ ವಚನಗಳಲ್ಲಿ ತಿಳಿಸ್ತಾನೆ. ನೀತಿ ಬೋಧೆ, ಸರಿ ಇಲ್ಲದ ವಿಚಾರಗಳಾದರೆ ನಾವು ಯಾವುದನ್ನು ಅನುಸರಿಸಬೇಕು, ನಮ್ಮ ಬದುಕು ಹೇಗಿರಬೇಕು, ನಾವು ಅನುಸರಿಸಬೇಕಾದಂಥ ನೀತಿ ಹೇಗಿರಬೇಕು ಅನ್ನೋ ವಿಚಾರಗಳನ್ನು ಕೂಡ ಆತ ತನ್ನ ವಚನಗಳಲ್ಲಿ ತಿಳಿಸ್ತಾನೆ. ಇಲ್ಲಿ ಪ್ರಸ್ತುತ ನಮ್ಮ ಅಧ್ಯಯನಕ್ಕಾಗಿ ಈತನ 2 ವಚನಗಳನ್ನು ಆಯ್ಕೆ ಮಾಡಲಾಗಿದೆ. ಅದರಲ್ಲಿ ಮೊಟ್ಟ ಮೊದಲನೇ ವಚನದಲ್ಲಿ ಭಕ್ತಿಯ ನಿರರ್ಥಕತೆ. ಹೌದು, ಇಲ್ಲಿ ಈ ವಚನಕಾರರ ಪ್ರಕಾರ, ಶರಣರ ಪ್ರಕಾರ, ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಿದ್ರೆ, ಶಿವನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಅದಕ್ಕಿರ್ತಕ್ಕಂಥ ಮುಖ್ಯ ತಳಹದಿ ಭಕ್ತಿ. ಹೌದು, ಆ ಭಕ್ತಿಯಿಂದ ನಾವು ಭಗವಂತನನ್ನು ಹೋಲಿಸ್ಕೋಬೋದು. ಆ ಭಕ್ತಿ ಯಾವುದನ್ನು ಅವಲಂಬಿಸಿರುತ್ತೆ? ನಮ್ಮ ಮನಸ್ಸಿನ ದೃಢತೆಯನ್ನು ಅವಲಂಬಿಸಿರುತ್ತೆ. ನಮ್ಮ ಅಂತರಂಗದ ಬಲ. ನಾವು ಭಗವಂತನನ್ನೇ ಹೋಲಿಸ್ಕೊಳ್ಳೇಬೇಕು ಅನ್ನೋ ಹಾಗೆ ಮಾಡಿರ್ತಕ್ಕಂಥ ತೀರ್ಮಾನವನ್ನು ಅದು ಅವಲಂಬಿಸಿರುತ್ತೆ. ಆಗಿದ್ದಾಗ ಮಾತ್ರ ನಾವು ಆ ಭಕ್ತಿ ಅಷ್ಟು ದೃಢವಾಗಿದ್ದಾಗ ಮಾತ್ರ ನಾವು ಭಗವಂತನನ್ನು, ಶಿವನನ್ನು ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯ. ಆದರೆ ಕೆಲವೊಮ್ಮೆ ಮೇಲ್ನೋಟದ ಭಕ್ತಿ ಹೇಗಿರುತ್ತೆ, ಆ ಬಗೆಯ ಭಕ್ತಿಯಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನೋದನ್ನು. ಮತ್ತೆ ಇನ್ನೊಂದು ವಚನದಲ್ಲಿ ಮನುಷ್ಯ ಅಂತಂದಮೇಲೆ ಕಷ್ಟ ಸುಖ ಇದ್ದೇ ಇರುತ್ತೆ. ಮನುಷ್ಯನಿಗಿರ್ತಕ್ಕಂಥ ಕಷ್ಟವನ್ನು ಸಹಿಸ್ತಕ್ಕಂಥ ಗುಣ ಹೇಗಿರಬೇಕು ಆತ ಕಷ್ಟವನ್ನು ಸಹಿಸಿದ್ದೇ ಆದರೆ ಅವನು ಹೇಗೆಲ್ಲ ಉದ್ಧಾರವಾಗಲ್ಲ. ಮನುಷ್ಯನಿಗೆ ಕಷ್ಟ ಹೇಗೆ ಬರುತ್ತೆ? ಆ ಮನುಷ್ಯನ ಆ ಕಷ್ಟ ಸಹಿಷ್ಣುತಾ ಗುಣ ಇರುತ್ತಲ್ಲ, ಅದರ ಮಹತ್ವ ಏನು? ಆತನಲ್ಲಿ ನಿಜವಾಗಿಯೂ ಆ ಮನೋಬಲ, ಆ ದೃಢವಾದ ಚಿತ್ತ ಇದ್ದರೆ, ಆ ಕಷ್ಟವನ್ನು ಸಹಿಸ್ತಕ್ಕಂಥ ಚಿತ್ತ ಇದ್ದರೆ ಆತ ಹೇಗೆಲ್ಲ ಸಾಧನೆಯನ್ನು ಮಾಡಬಲ್ಲ, ಆತನಿಗೆ ಹೇಗೆಲ್ಲ ಭಗವಂತ ತನ್ನ ಕೃಪೆಯನ್ನು ತೋರಿಸಬಲ್ಲ ಅಂತಕ್ಕಂಥ ವಿಚಾರಗಳು ಆತನ 2ನೇ ವಚನದಲ್ಲಿ ಚರ್ಚಿತವಾಗಿವೆ. ಈಗ ನಾವು ನಮಗೆ ಪಠ್ಯವಾಗಿ ನಿಗದಿಪಡಿಸಿರ್ತಕ್ಕಂಥ ಆ ಜೇಡರ ದಾಸಿಮಯ್ಯನ ಆ 2 ವಚನಗಳನ್ನು ಅಧ್ಯಯನ ಮಾಡೋಣ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕಕ್ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತು, ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ. ಇಲ್ಲಿ ಬರ್ತಕ್ಕಂಥ ಪದ ನೋಡಿ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ. ಒಬ್ಬ ಏನು ಮಾಡಿದನಂತೆ, ಹರಿದೋಗಿರ್ತಕ್ಕಂಥ ಗೋಣಿ ಚೀಲದಲ್ಲಿ, ಕಳವೆ ಅಂತಂದರೆ ಭತ್ತವನ್ನು ತುಂಬಿಕೊಂಡಂತೆ. ಆತ ಹರಿದು ಹೋಗಿರ್ತಕ್ಕಂಥ ಗೋಣಿ ಚೀಲವನ್ನು ನೋಡಲಿಲ್ಲ. ಹರಿದೋಗಿರ್ತಕ್ಕಂಥ ಗೋಣಿ ಚೀಲದಲ್ಲಿ ಭತ್ತವನ್ನು ತುಂಬಿದ, ಇರುಳೆಲ್ಲ ನಡೆದನ ಸುಂಕಕ್ಕಂಜಿ. ಹೋಗಲಿ, ಗೋಣಿ ಚೀಲದಲ್ಲಿ ತೂತಿದೆ, ಹರಿದೋಗಿದೆ ಅನ್ನೋದು ಕೂಡ ಆತ ಗಮನಿಸಲಿಲ್ಲ. ಹೋಗಲಿ, ಬೆಳ್ಕೊತ್ತಾದ್ರೂ ನಡೆದನ, ಬೆಳ್ಕೊತ್ತಲೂ ಕೂಡ ನಡೀಲಿಲ್ಲ. ಕತ್ತಲೆಯಲ್ಲಿ ನಡ್ಕೊಂಡೋದ ಹೊತ್ಕೊಂಡು. ಏನಕ್ಕೆ? ಸುಂಕಕ್ಕಂಜಿ. ಎಲ್ಲಿ ಬೆಳಗ್ಗೆ ಹೊತ್ತು ನಾವು ಹಿಂದೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ನಾವು ಸಾಗಿಸಿರ್ತಕ್ಕಂಥ ವಸ್ತುಗಳ ಮೇಲೆ, ಪದಾರ್ಥಗಳಿಗೆ ತಕ್ಕ ಹಾಗೆ ತೆರಿಗೆಯನ್ನು ಕೊಡಬೇಕಿತ್ತು. ಈತ ಏನು ಮಾಡ್ದ? ಅಯ್ಯಯ್ಯೋ, ನಾನು ಆ ತೆರಿಗೆಯನ್ನು ಕೊಡಬೇಕಲ್ಲ, ಬೆಳಗ್ಗೆ ಹೊತ್ತು ಹೋದರೆ, ಕತ್ತಲೆ ಹೊತ್ತು ಹೋದರೆ ಆ ತೆರಿಗೆ ಕೊಡೋ ಅವಶ್ಯಕತೆ ಇಲ್ಲ, ನಾನು ಯಾರಿಗೂ ಗೊತ್ತಿಲ್ಲದ ಹಾಗೆ ಹೋಗ್ಬಿಡ್ಬೋದು ಅಂತ ಏನು ಮಾಡ್ದ? ಹರಿದು ಹೋಗಿರ್ತಕ್ಕಂಥ ಗೋಣಿ ಚೀಲದಲ್ಲಿ ಆ ಭತ್ತವನ್ನು ತುಂಬಿಕೊಂಡು ತಾನು ತೆರಿಗೆಯನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ರಾತ್ರಿ ಹೊತ್ತು ನಡೆದ. ಇರುಳೆಲ್ಲ ನಡೆದನ್ನ ಸುಂಕಕ್ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತು. ಆದರೆ ಆತನ ಹೊತ್ತಿದ್ದಂಥ ಗೋಣಿ ಚೀಲ ತೂತಾಗಿದ್ದರಿಂದ ಆ ಕತ್ಲೆಯಲ್ಲಿ ಬೇರೆ ನಡ್ಕೊಂಡು ಹೋಗ್ತಿದ್ದಾನೆ. ಆತನಿಗೆ ಆ ತೂತಾಗಿರ್ತಕ್ಕಂಥ ಗೋಣಿ ಚೀಲದಲ್ಲಿ ಭತ್ತ ಸುರಿತಾ ಇರೋದು ಕೂಡ ಗೊತ್ತಾಗ್ತಿಲ್ಲ. ಹಾಗಾಗಿ ಆತ ಬೆಳಗ್ಗೆ ಹೋಗಿ ತಾನು ತಲುಪಬೇಕಾದಂಥ ಸ್ಥಳಕ್ಕೆ ತಲುಪಿದಾಗ ಏನಾಗಿತ್ತು? ಆ ಗೋಣಿ ಚೀಲದಲ್ಲಿ ಇದ್ದಂಥ ಎಲ್ಲ ಭತ್ತವೂ ಕೂಡ ಸುರಿದೋಗಿತ್ತು. ಬರೀ ಆ
ತಾನು ಹೊತ್ಕೊಂಡಿರ್ತಕ್ಕಂಥ ಆ ಗೋಣಿಚೀಲ ಮಾತ್ರ ಉಳಿಯಿತು. ಈ ರೀತಿ ಅಳಿಮನದವನ ಭಕ್ತಿ ಇಂಥ ಇತ್ತು ರಾಮನಾಥ. ಹೌದು, ಇಲ್ಲಿ ಬರ್ತಕ್ಕಂಥ ವಿಚಾರ ನೋಡಿ, ಕೊನೆಯಲ್ಲಿ ಬರ್ತಕ್ಕಂಥ ಸಾಲು, ಅಳಿಮನದವನ ಭಕ್ತಿ ಇಂಥ ಇತ್ತು ರಾಮನಾಥ. ನಾವು ದೃಢಚಿತ್ತ ಇಲ್ಲದೆ ನಾವು ಆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೇಬೇಕು ಅನ್ನೋ ಒಂದು ದೃಢ ನಿರ್ಧಾರ ನಾವಿಲ್ಲದೆ ನಾವು ಮಾಡ್ತಕ್ಕಂಥ ಭಕ್ತಿ ಹೇಗೆ ಅಂತಂದರೆ ಈ ರೀತಿ ಸುಂಕ ಕಂಜಿ, ನಾನು ಕಷ್ಟಪಡಬೇಕಾಗ್ಬಹುದೇನೋ, ಆ ದೃಢ ನಿಶ್ಚಯ ನನ್ನ ಕೈಲಿ ಆಗಲ್ವೇನೋ, ಅಷ್ಟೆಲ್ಲ ನಾನು ಶಿವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಪಡಬೇಕಾಗಿರ್ತಕ್ಕಂಥ ಆ ದೃಢ ನಿರ್ಧಾರವನ್ನು ನಾನು ಮಾಡಲಿಕ್ಕಾಗಲ್ವೇನೋ ಅನ್ನೋ ಹೆದರಿಕೆಯಿಂದ ಆತ ಹೆದರ್ತಾನೆ. ಆತನಲ್ಲಿ ಆ ದೃಢ ಚಿತ್ತ ಅನ್ನೋದು, ಆ ದೃಢ ಮನಸ್ಸು ಅನ್ನೋದು ಇರೋಲ್ಲ. ಆತ ಭಕ್ತಿಯನ್ನು ತೋರಿಸಿದ್ರೆ ಅದು ಹೇಗೆ ಅಂತಂದರೆ, ಸುಂಕಕ್ಕೆ ಹಂಚ್ಕೊಂಡು, ತೆರಿಗೆಗೆ ಹಂಚ್ಕೊಂಡು ಹರಿದೋಗಿರ್ತಕ್ಕಂಥ ಗೋಣಿಚೀಲದಲ್ಲಿ ಭತ್ತವನ್ನು ತುಂಬಿಕೊಂಡು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ತಾನು ತಲುಪಬೇಕಾದಂಥ ಸ್ಥಳಕ್ಕೆ, ತಾನು ಇಷ್ಟಪಟ್ಟಂಥ ಸ್ಥಳಕ್ಕೆ ಹೋಗಿ ನೋಡಿದಾಗಲೇನಿತ್ತು, ಬರಿಯ ಗೋಣಿಚೀಲ ಮಾತ್ರ ಉಳ್ಕೊಂಡಿತ್ತು. ಹಾಗೆಯೇ ದೃಢಚಿತ್ತವಿಲ್ಲದವನ ಭಕ್ತಿ ಈ ರೀತಿ ಆಗುತ್ತೆ. ಇಲ್ಲಿ ಹಾಗಿದ್ರೆ ಏನಾಗಿದ್ರೆ ಇಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಗೋಣಿಚೀಲ ಅಂತಕ್ಕಂಥದ್ದು ದೇಹ. ಇಲ್ಲಿ ಭಗವಂತ ಏನು ಮಾಡಿರ್ತಾನೆ, ದೇಹ ಅಂತಕ್ಕಂಥ ಗೋಣಿಚೀಲ, ಆ ಗೋಣಿಯಲ್ಲಿ ಆಯುಷ್ಯ ಅಂತಕ್ಕಂಥ ಭತ್ತವನ್ನು ತುಂಬಿರ್ತಾನೆ. ಆಯುಷ್ಯ ಅಂತಕ್ಕಂಥ ನಾವು ಆಯುಷ್ಯವನ್ನು, ನಮಗೆ ಇರ್ತಕ್ಕಂಥ ಆಯುಷ್ಯವನ್ನು ನಾವು ಆಯುಷ್ಯದಲ್ಲಿ ನಾವು ಗಳಿಸಿದಂಥ ತನು ಮನ ಧನಗಳನ್ನು ಗುರು ಲಿಂಗ ಜಂಗಮಕ್ಕೆ ವಿನಿಯೋಗಿಸಿದೆ. ನಾವು ಅಯ್ಯೋ ಅವ್ರು ಕೊಟ್ಟರು ಎಲ್ಲಿ ಖರ್ಚಾಗ್ಬಿಡುತ್ತೋ, ಹಾಗೆಲ್ಲ ನಾನು ಯಾಕೆ ಮಾಡಬೇಕು ಅಂತ ನಾನು ಅದಕ್ಕೆ ಎದುರುಕೊಂಡು ನಾನು ವ್ಯರ್ಥವಾಗಿ, ನಾನು ವೈಭವೋಪೇತವಾಗಿ ಸುಖವಾಗಿ ಜೀವನವನ್ನು ಮಾಡಿದ್ದೆ. ಆದರೆ ಕೊನೆಯದೇನಾಗತ್ತೆ, ಆಯಸ್ಸು ಮುಗ್ದಾಗತ್ತೆ. ಆಯಸ್ಸು ಮುಕ್ತಾಯಾಗ ಹಂತದಲ್ಲಿ ಅವನಿಗೆ ಅನಿಸುತ್ತೆ, ಹೌದು ನಾನು ಇಷ್ಟೆಲ್ಲ ಬದುಕಿದ್ನಲ್ಲ, ನಾನು ಏನನ್ನು ಸಾಧಿಸಿದೆ. ತಾನು ಸಾವು ಹತ್ತಿರ ಬಂದಾಗ ತನ್ನ ಆಯಸ್ಸು ಮುಗಿಯೋ ಸಂದರ್ಭದಲ್ಲಿ ಆತನಿಗನ್ಸುತ್ತೆ, ಹೌದು ನಾನು ಸರಿಯಾಗಿ ಭಗವಂತನ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಿಲ್ಲ, ನಾನು ಹೇಗೆ ನನ್ನ ಆಯುಷ್ಯವನ್ನು ಕಳಿಬೇಕಿತ್ತೋ ಹಾಗೆ ಕಳಿಲಿಲ್ಲ, ಯಾವುದೋ ತೃಣವಸ್ತುಗಳಿಗೋಸ್ಕರ ಆಸೆಪಟ್ಟು ನಾನು ದೃಢಚಿತ್ತದಿಂದ ಭಕ್ತಿಯನ್ನು ತೋರಿಸಿದೆ, ದೃಢಚಿತ್ತದಿಂದ ನಾನು ತ್ಯಾಗವನ್ನು ಮಾಡದೆ, ನಾನು ಇದ್ದದ್ರಿಂದ ನನ್ನ ಆಯುಷ್ಯ ಎಲ್ಲ ಹೋಯ್ತಲ್ಲ, ಜೀವನ ಎಲ್ಲ ಮುಗಿದೋಯ್ತಲ್ಲ ಅಂಥೇಳಿ ಆತ ಕೊನೆಯದಾಗಿ ದುಃಖವನ್ನು, ಪಶ್ಚಾತ್ತಾಪವನ್ನು ಪಡಬೇಕಾಗತ್ತೆ. ಇದರ ಅರ್ಥ ಏನಪ್ಪ ಅಂತಂದರೆ, ನಾವು ನಮ್ಮ ವಯಸ್ಸಿದ್ದಾಗ ನಾವು ಅದಕ್ಕೆ ಮನಸ್ಸು ಮಾಡಬೇಕು. ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಈ ಆಯುಸ್ಸನ್ನು ಸದ್ವಿನಿಯೋಗ ಮಾಡಬೇಕು. ಅದಕ್ಕೆ ಅಲ್ಲಿ ತನು ಮನ ಧನಗಳನ್ನು ಗುರು ಲಿಂಗ ಜಂಗಮಕ್ಕೆ ಸಂಪೂರ್ಣವಾಗಿ ನಾವು ವಿನಿಯೋಗಿಸಿದರೆ ನಾವು ನಮ್ಮ ಜೀವನ ಅಂತ್ಯ ಆಗೋ ಸಂದರ್ಭದಲ್ಲಾದರೂ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಅಯ್ಯಯ್ಯೋ, ನಾನು ಎಲ್ಲಿ ನನ್ನ ಸಂಪಾದನೆಯನ್ನು, ನನ್ನ ಯೌವನವನ್ನು ಈ ರೀತಿ ಸದ್ವಿನಿಯೋಗ ಮಾಡದೇ ಇದ್ದರೆ ಬರೀ ಸುಖವಾಗಿ ಕಾಲ ಕಳೆದ್ರೆ ಕೊನೆಗೇನಾಗುತ್ತಪ್ಪ ಅಂತ, ನನ್ನ ಆಯಸ್ಸು ಮುಕ್ತಾಯ ಹಂತದಲ್ಲಿ ನನ್ನ ಜೀವ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ನಮಗೆ ಪಶ್ಚಾತ್ತಾಪ ಆಗುತ್ತೆ, ಹೌದು ನಿರರ್ಥಕವಾಗಿ ನನ್ನ ಜೀವನವನ್ನು ನಾನು ಕಳೆದ್ನಲ್ಲ ಅಂತ. ನಾವಾದರೂ ಅಷ್ಟೇ ನಮ್ಮ ಭಕ್ತಿ ಅನ್ನೋದು ಅತ್ಯಂತ ದೃಢವಾಗಿರಬೇಕು. ನಮ್ಮ ಉದ್ದೇಶ ಇರಬೇಕಾಗಿರ್ತಕ್ಕಂಥ ಏನು, ಭಗವಂತನ ಸಾಕ್ಷಾತ್ಕಾರ, ಶಿವನ ಸಾಕ್ಷಾತ್ಕಾರ ಅನ್ನೋದು ನಮ್ಮ ನಿರ್ಧಾರ ಆಗಿರಬೇಕು. ಅದಕ್ಕೋಸ್ಕರ ನಾವು ಎಲ್ಲವನ್ನೂ ತ್ಯಾಗ ಮಾಡಲಿಕ್ಕೆ ತಯಾರಾಗಿರಬೇಕು. ನಾವು ಯಾವುದನ್ನೂ ತ್ಯಾಗ ಮಾಡದೇ ಇದ್ದರೆ, ಆ ತ್ಯಾಗ ಮಾಡ್ತಕ್ಕಂಥ ದೃಢ ನಿರ್ಧಾರ ನಮ್ಮ ಮನಸ್ಸಲ್ಲಿ ಇಲ್ಲದೇ ಇದ್ದರೆ ಕೊನೆಗೇನಾಗುತ್ತೆ, ಹರಿದೋಗಿರೋ ಗೋಣಿಚೀಲದಲ್ಲಿ ಭತ್ತವನ್ನು ತುಂಬಿಕೊಂಡು ರಾತ್ರಿಯೆಲ್ಲ ನಡೆದು ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಹರಿದೋಗಿರೋ ಗೋಣಿಚೀಲ ಮಾತ್ರ ಹೊತ್ಕೊಂಡಿದ್ದಂಥ ಒಂದು ಸ್ಥಿತಿ ನಮಗೆ ಉಂಟಾಗತ್ತೆ. ನಮ್ಮ ಆಯಸ್ಸನ್ನು ಕೂಡ ನಾವು ಹಾಗೆ ಸಂಪೂರ್ಣವಾಗಿ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಬದುಕನ್ನು ಕೂಡ ನಾವು ಸಂಪೂರ್ಣವಾಗಿ ಹಾಳು ಮಾಡ್ಕೊಳ್ತೀವಿ. ಬದುಕಿನ ಕಡೆಯ ದಿನಗಳಲ್ಲಿ ನಾವು ಪಶ್ಚಾತ್ತಾಪವನ್ನು ಪಡ್ತೀವಿ. ಹಾಗಿದ್ರೆ ಬದುಕು ಯಾವಾಗಲೂ ಸಲೀಸಾಗಿ ನಡೆಯುತ್ತಾ? ಖಂಡಿತ ಇಲ್ಲ. ಬದುಕಿನಲ್ಲಿ ಕಷ್ಟ ಸಾಕಷ್ಟು ಬರ್ತಲೇ ಇರುತ್ತೆ. ತುಂಬ ಕಷ್ಟಗಳು ಬರ್ತಿರ್ತವೆ. ಹಾಗಿದ್ರೆ ನಾವು ಕಷ್ಟಗಳು ಬಂದಾಗ ಏನು ಮಾಡ್ತೀವಿ? ನಾವು ಸಾಮಾನ್ಯ ಮನುಷ್ಯರ ರೀತಿ ನೀತಿಗೆ ಕಷ್ಟ ಬಂದಾಗ ಭಗವಂತನ ಮೊರೆ ಹೋಗ್ತೀವಿ. ಸುಖವಾಗಿದ್ದಾಗ ಅದು ತಂಟೆಗೆ ಹೋಗಲ್ಲ. ಕಷ್ಟ ಬಂದಾಗ ಮಾತ್ರ ಅಯ್ಯೋಯ್ಯೋ ನನಗೆ ಕಷ್ಟ ಬಂದ್ಬಿಡ್ತಲ್ಲಪ್ಪ
ಅಂತಂದ್ಬಿಟ್ಟು ಯೋಚನೆ ಮಾಡ್ತೀವಿ. ಸುಖವಾಗಿದ್ದಾಗ ಮಾತ್ರ ನಾವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಹಾಗಿದ್ರೆ ಕಷ್ಟ ಯಾಕೆ ಬರುತ್ತೆ? ಕಷ್ಟ ಯಾಕೆ ಬರುತ್ತೆ? ಹೌದು, ಕೆಲವೊಮ್ಮೆ ಸ್ವಯಂಕೃತ ಅಪರಾಧಗಳಿಂದಲೂ ಕೂಡ ಕಷ್ಟ ಬರುತ್ತೆ. ಸ್ವಯಂಕೃತ ಅಪರಾಧಗಳಿಂದಲೂ ಕೂಡ ಕಷ್ಟ ಬರುತ್ತೆ. ನಮ್ಮ ಕಷ್ಟಗಳಿಗೆ ನಾವೇ ಕಾರಣರಾಗಿರ್ತೀವಿ. ಕೆಲವೊಮ್ಮೆ ನಾವು ಯಾವುದೇ ತಪ್ಪುಗಳನ್ನು ಮಾಡಿರಲ್ಲ, ಯಾವುದೇ ಸ್ವಯಂಕೃತ ಅಪರಾಧಗಳನ್ನ ಮಾಡಿರಲ್ಲ, ಆದರೂ ಕೂಡ ನಮಗೆ ಕಷ್ಟ ಬಂದ್ಬಿಡುತ್ತೆ. ಹಾಗಿದ್ರೆ ಆವಾಗ ನಾವೇನು ಮಾಡ್ತೀವಿ? ಭಗವಂತನ ಮೇಲೆ ಕೋಪ ಮಾಡ್ಕೋತೀವಿ. ಅಯ್ಯೋ, ಭಗವಂತನಿಗೆ ಕಣ್ಣಿಲ್ಲ, ದೇವರಿಗೆ ಕಣ್ಣಿಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದರೂ ನನಗೆ ಕಷ್ಟ ಯಾಕೆ ಬಂತು ಅಂತ ನಾವು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಆದರೆ ನಿಜ ಏನಪ್ಪ ಅಂತಂದರೆ, ವಚನಕಾರರ ದೃಷ್ಟಿಯಲ್ಲಿ ಈ ಬದುಕು ಅಂತಕ್ಕಂಥದ್ದು, ಈ ಜೀವನ ಅಂತಕ್ಕಂಥದ್ದು ಆ ಭಗವಂತ ಆಶಯ ಓಡ್ತಕ್ಕಂಥ ಪರೀಕ್ಷೆ. ಪ್ರತಿ ಹಂತದಲ್ಲೂ ನಮ್ಮನ್ನ ಪರೀಕ್ಷೆ ಮಾಡ್ತಾನೆ. ನೇರವಾಗಿ ಆತ ಓಡ್ತಕ್ಕಂಥ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾದರೆ ಮಾತ್ರ ಮುಂದಿನ ಹಂತಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ. ಆಗ ಆತ ಎಲ್ಲವನ್ನೂ ಕೂಡ ಒದಗಿಸ್ತಾನೆ. ನಾವು ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ಭಗವಂತ ನಮಗೆ ಓಡ್ತಿರ್ತಕ್ಕಂಥ ಪರೀಕ್ಷೆ, ಆತನ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕು, ಆತನ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಅದನ್ನು ಅನುಭವಿಸಿದ್ದೇ ಆದರೆ, ಆ ಕಷ್ಟವನ್ನು ಸಹಿಸಿದ್ದೇ ಆದರೆ, ಕೊನೆಗೆ ಭಗವಂತ ಆತನನ್ನು ತಲೆ ಮೇಲೆ ಹೊತ್ತು ಮೆರೆಸ್ತಾನಂತೆ. ನೋಡೋಣ ಆ ವಚನದಲ್ಲಿ ಏನಿದೆ ಅಂತ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ. ಭಗವಂತ ಏನು ಮಾಡ್ತಾನಂತೆ? ತನ್ನ ಭಕ್ತರನ್ನು ತಿರಿವಂತೆ ಅಂದರೆ ಬೇಡುವಂತೆ. ಭಗವಂತ ಯಾವ ರೀತಿ ಟೆಸ್ಟ್ ಮಾಡ್ಬೋದು? ಆತ ತನ್ನ ಭಕ್ತರನ್ನು ಭಿಕ್ಷೆ ಬೇಡುವಂಥ ಸ್ಥಿತಿಗೂ ಕೂಡ ತಂದು ನಿಲ್ಲಿಸ್ಬೋದು. ಯಾಕೆ? ಅದು ಭಕ್ತನ ಮೇಲಿನ ಕೋಪದಿಂದಲ್ಲ, ಆ ಭಕ್ತನ ದೃಢ ಮನುಷ್ಯ ಹೇಗಿದೆ, ಆತನ ಸ್ಥಿತಿ ಬದಲಾದ ಹಾಗೆಲ್ಲ ಆತನ ಭಕ್ತಿ ಬದಲಾಯ್ತಾ, ಆತನ ಗುಣ ಬದಲಾಯ್ತಾ, ಆತನ ಮನಸ್ಸು ಬದಲಾಯ್ತಾ, ಆತನ ವ್ಯಕ್ತಿತ್ವ ಬದಲಾಯ್ತಾ ಅನ್ನೋದನ್ನು ನೋಡಲಿಕ್ಕೋಸ್ಕರ ಹರ ಏನು ಮಾಡ್ತಾನೆ? ಭಗವಂತ ಏನು ಮಾಡ್ತಾನೆ? ತನ್ನ ಭಕ್ತರನ್ನು ಬೇಡುವ ಹಾಗೂ ಮಾಡ್ತಾನಂತೆ. ಆ ಸ್ಥಿತಿಗೂ ಕೂಡ ಆತನ ತರ್ತಾನಂತೆ. ಒರೆದು ನೋಡುವ ಚಿನ್ನದಂತೆ. ಮತ್ತೆ ಆತ ಏನು ಮಾಡ್ಬೋದು? ಚಿನ್ನ ಅನ್ನೋದು ಈಗ ಸಾಮಾನ್ಯವಾಗಿ ಅಕ್ಕಸಾಲಿಗರ ಅಂಗಡಿಗೆ ಹೋಗ್ತೀರಾ ನೀವು. ಅಕ್ಕಸಾಲಿಗರ ಅಂಗಡಿಗೆ ತೊಗೊಂಡೋಗಿ ಯಾವುದೋ ಒಡವೆ ಕೊಡ್ತೀರಾ. ಈಗ ಪದ್ಧತಿ ಇಲ್ಲ. ಹಿಂದೆ ಹೇಗಿತ್ತು? ಆತ ಏನು ಮಾಡ್ತಿದ್ದ? ಆ ಚಿನ್ನವನ್ನು ಉಜ್ಜಿ ನೋಡ್ತೀವಿ, ಅದು ಚಿನ್ನನೋ ಅಲ್ವ ಅಂತ. ಇವಾಗ ಈ ಪದ್ಧತಿ ಇಲ್ಲ, ಆದರೆ ಹಿಂದೆ ಆ ಥರ ಉಜ್ಜಿ ನೋಡ್ತಿದ್ರು. ಆತ ಉಜ್ಜಿ ನೋಡಿದರಷ್ಟೇ, ಆಚಾರಿ ಅಕ್ಕಸಾಲಿಗರು ಅದನ್ನು ಉಜ್ಜಿ ನೋಡಿದರಷ್ಟೇ, ಆ ತಿಕ್ಕಿ ನೋಡಿದರಷ್ಟೇ ಅದು ಚಿನ್ನವೇ ಅಲ್ಲವೇ ಅನ್ನೋದು ಗೊತ್ತಾಗ್ತಿತ್ತು. ಹಾಗೆ ಭಗವಂತ ಯಾವ ರೀತಿ ಚಿನ್ನನ ತಿಕ್ತಾರೋ ಅಕ್ಕಸಾಲಿಗರು, ಚಿನ್ನನೋ ಅಲ್ವ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಆ ಭಗವಂತ ಕೂಡ ಭಕ್ತರನ್ನು ತಿಕ್ತಾನಂತೆ. ಆ ಥರ ಕಷ್ಟಗಳ ಸರಮಾಲೆಯನ್ನು ಕೊಟ್ಟು ಆ ಭಕ್ತರನ್ನು ತಿಕ್ಕಿ ನೋಡ್ತಾನಂತೆ. ಯಾಕೆ? ಆ ಭಕ್ತರು ಚಿನ್ನವೇ ಅಲ್ಲವೇ, ಆ ಭಕ್ತರು ಚಿನ್ನದಂತಹ ಗುಣವನ್ನು ಹೊಂದಿದ್ದಾರೆ ಇಲ್ಲವೇ, ಅಥವಾ ಆ ಭಕ್ತರು ಮೇಲ್ನೋಟಕ್ಕೆ ಮಾತ್ರ ಚಿನ್ನದ ಹಾಗಿರತಕ್ಕಂಥ ಕೃತಕ ಭಕ್ತರ ಅಲ್ವಾ ಅಂತ ನೋಡಲಿಕ್ಕೋಸ್ಕರ ಆ ಭಗವಂತ ಕಷ್ಟಗಳನ್ನ ಕೊಡ್ತಾನಂತ. ನಮಗೆ ಕಷ್ಟಗಳನ್ನ ಕೊಡ್ತಾನೆ. ಚಿನ್ನದ ಹಾಗೆ ಬದುಕಿನಲ್ಲಿ ತಿಕ್ಕಿ ನೋಡ್ತಾನೆ. ಕಷ್ಟಗಳನ್ನ ಕೊಟ್ಟು ನೋಡ್ತಾನಂತೆ. ಅರೆದು ನೋಡುವ ಚಂದನದಂತೆ. ಅಷ್ಟೇ ಅಲ್ಲ, ಮತ್ತೇನು ಮಾಡ್ತಾನೆ? ಶ್ರೀಗಂಧದ ಕೊರಡು ಬೇರೆ ಮರದ ರೀತಿಯೇ ಇರುತ್ತೆ, ಚಕ್ಕೆ ಒಣಗಿರ್ತಕ್ಕಂಥದ್ದು. ಅದು ಶ್ರೀಗಂಧ ಅಂತ ನಮ್ಗೆ ಯಾವಾಗ ಗೊತ್ತಾಗತ್ತೆ? ಅದು ಬೇರೆ ಮರಗಳಿಗಿಂತ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಮರ, ಬೇರೆ ಮರಗಳಿಗಿಂತ ಅತ್ಯಂತ ಬೆಲೆ ಬಾಳುವ ಮರ, ಅತ್ಯಂತ ಸುಗಂಧಪೂರಿತವಾಗಿರ್ತಕ್ಕಂಥ ಮರ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ಹೌದು, ಆ ಚಂದನವನ್ನು ನಾವು ಅರಿಬೇಕು. ಆ ಚಂದನವನ್ನು ಕಲ್ಲಿಗೆ ಹಾಕ್ಕೊಂಡು ನಾವು ಅರೆದರೆ ಅವಾಗೇನಾಗತ್ತೆ? ಅದು ಶ್ರೀಗಂಧ ಅಂತ ಗೊತ್ತಾಗತ್ತೆ. ಹಾಗೆ ಭಗವಂತನೂ ಕೂಡ ನಾವು ಶ್ರೀಗಂಧದಂತಹ ಮನಸ್ಸನ್ನು ಹೊಂದಿದ್ದೇವೆಯೇ ಇಲ್ಲವೇ, ನಾವು ಶ್ರೀಗಂಧದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದೇವೆಯೇ ಇಲ್ಲವೇ, ನಾವು ನಿಜವಾಗಿಯೂ ಶ್ರೀಗಂಧವೇ ಅಥವಾ ಶ್ರೀಗಂಧದ ರೀತಿಯಲ್ಲಿ ಇರ್ತಕ್ಕಂಥ ಬೇರೆ ಮರವೇ, ನಮ್ಮ ವ್ಯಕ್ತಿತ್ವ ಅಷ್ಟು ಶಕ್ತಿಶಾಲಿಯಾಗಿದೆಯೇ ಇಲ್ಲವೇ, ನಮ್ಮ ಗುಣ ಅಷ್ಟು ಚೆನ್ನಾಗಿದೆಯೇ ಇಲ್ಲವೇ ಅಂತ ನೋಡಲಿಕ್ಕೋಸ್ಕರ ಗಂಧದ ರೀತಿ ಅರಿತಾನಂತೆ. ಅರೆದು ಕೂಡ ನೋಡ್ತಾನಂತೆ. ಆಗಷ್ಟೇ ಶ್ರೀಗಂಧದ ಗುಣ ನಮಗೆ ಗೊತ್ತಾಗಬೇಕು ಅಂತಂದರೆ ಅದನ್ನ ತೇಯ್ಬೇಕು. ಕಲ್ಲಿಗೆ ಹಾಕೊಂಡು ತೇಯ್ದಾಗ ಅದು ಸುವಾಸನೆ ಬರುತ್ತೆ, ಆಗಷ್ಟೇ ನಮಗೆ ಅದು ಶ್ರೀಗಂಧ ಅಂತ ಗೊತ್ತಾಗುತ್ತೆ. ಆದರೆ ಬೇರೆ ಸಂದರ್ಭದಲ್ಲಿ ಶ್ರೀಗಂಧಕ್ಕೂ ಬೇರೆ ಮರಗಳಿಗೂ ನಮಗೆ ಅಷ್ಟು ವ್ಯತ್ಯಾಸ ಗೊತ್ತಾಗಲ್ಲ. ಭಗವಂತನೂ ಕೂಡ ಹಾಗೆ ಮಾಡ್ತಾನಂತೆ. ನಾವು ನಿಜವಾಗಿಯೂ ಶ್ರೀಗಂಧದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದೇವೆಯೇ ಇಲ್ಲವೇ ಅಂತ ನೋಡಲಿಕ್ಕೋಸ್ಕರ ಅದನ್ನ ತಿಕ್ಕಿ ನೋಡ್ತಾನೆ. ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ. ಅರಿದು ನೋಡುವ, ಅರಿ ಅಂದರೆ ಕತ್ತರಿಸು, ಅರಿದು ನೋಡುವ ಕಬ್ಬಿನ ಕೋಲಿನಂತೆ.
ಹೌದು, ಕಬ್ಬು ಸಿಹಿಯಾಗಿರುತ್ತೆ ಅಂತ ನಮ್ಗೇನು ಗೊತ್ತಾಗುತ್ತೆ? ಕಬ್ಬನ್ನು ಕತ್ತರಿಸ್ಬೇಕು, ಅದನ್ನು ಜಿಗಿಬೇಕು, ಕಬ್ಬಿನ ರಸವನ್ನು ಹಿಂಡಬೇಕು. ಕಬ್ಬಿನ ರಸವನ್ನು ಹಿಂಡಿದಾಗಷ್ಟೇ ಕಬ್ಬು ಸಿಹಿ ಅನ್ನೋದು ನಮಗೆ ಗೊತ್ತಾಗತ್ತೆ. ಎಷ್ಟು ಸಿಹಿ ಅನ್ನೋದು ಕೂಡ ನಮ್ಗೆ ಗೊತ್ತಾಗಬೇಕು ಕಬ್ಬು ಅಂತಂದರೆ, ಆ ಕಬ್ಬನ್ನು ಕತ್ತರಿಸ್ಬೇಕು, ಕಬ್ಬಿನ ರಸವನ್ನು ನಾವು ಹಿಂಡಬೇಕು. ಹಾಗೆಯೇ ಭಗವಂತನೂ ಕೂಡ ನಾವೆಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದ್ದೇವೆ, ನಾವು ಎಷ್ಟು ಉತ್ತಮವಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದೇವೆ, ನಮ್ಮ ಕಷ್ಟ ಸಹಿಷ್ಣುತಾ ಗುಣ ಹೇಗಿದೆ ನನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಆ ಕಬ್ಬಿನ ಕತ್ತರಿಸುವ ಹಾಗೆ, ಕಬ್ಬಿನ ರಸವನ್ನು ಹಿಂಡೋ ಹಾಗೆ ನಮಗೆ ಕಷ್ಟಗಳನ್ನ ಕೊಟ್ಟು ನಮ್ಮನ್ನು ಹಿಂಡು ಕೂಡ ನೋಡ್ತಾನೆ. ಹೌದು, ನಮ್ಮಲ್ಲಿ ಇರ್ತಕ್ಕಂಥದ್ದು ನಿಜವಾಗಿಯೂ ಸಿಹಿಯೇ ಅಥವಾ ಕಹಿಯೇ ಅಂತ ನೋಡಲಿಕ್ಕೆ. ಇಷ್ಟೆಲ್ಲ ಕಷ್ಟಗಳನ್ನ ಕೊಟ್ಟ ನಂತರವೂ ಕೂಡ ನಮ್ಮ ಭಕ್ತಿ ಅನ್ನೋದು ಹಾಗೇ ಇದ್ದರೆ, ಭಗವಂತನ ಮೇಲೆ ಇರ್ತಕ್ಕಂಥ ನಮ್ಮ ಭಕ್ತಿ ಹಾಗೆ ಉಳ್ಕೊಂಡಿದ್ರೆ, ನಾವು ಆ ಕಷ್ಟಗಳನ್ನೆಲ್ಲವೂ ಸಹಿಸಿಯೂ ಕೂಡ ನಮ್ಮ ಮನಸ್ಸಲ್ಲಿ ಯಾವುದೇ ಬೇರೆ ರೀತಿಯ ಭಾವನೆಗಳು ಉದ್ಭವ ಆಗದೇ ಇದ್ದರೆ, ಆವಾಗ ಬೆದರದೇ ಬೆಚ್ಚದೆ ಇದ್ದರೆ, ಆಗಲೂ ಕೂಡ ಭಗವಂತ ಏನು ಕಷ್ಟವನ್ನು ಕೊಟ್ಟರೂ ಕೊಡಲಿ, ನಾನು ಅದನ್ನ ಸಹಿಸ್ಕೋತೀನಿ. ಆದರೂ ಕೂಡ ನನ್ನ ಮನಸ್ಸಲ್ಲಿರ್ತಕ್ಕಂಥ ಭಗವಂತನ ಭಕ್ತಿಯಾಗಲಿ, ನಾನು ಅನುಸರಿಸಿರ್ತಕ್ಕಂಥ ಜೀವನ ಮೌಲ್ಯಗಳಾಗಲಿ, ನನ್ನಲ್ಲಿರ್ತಕ್ಕಂಥ ಉತ್ತಮ ಗುಣಗಳಾಗಲಿ ಒಂದು ಸ್ವಲ್ಪವನ್ನು ಕೂಡ ನಾನು ಬದಲಾಯಿಸ್ಕೊಳ್ಳಲ್ಲ. ಬಂದಂಥ ಕಷ್ಟ ಬರಲಿ ಅಂದ್ಕೊಂಡು ನಾವೇನಾದರೂ ಬೆದರದೆ ಬೆಚ್ಚದೆ ಇದ್ದಡೆ, ಎದುರುಕೊಳ್ದೇ ಇದ್ದರೆ ಕರವಿಡಿದೆ ಎತ್ತಿಕೊಂಬ ರಾಮನಾಥ. ಆವಾಗ ಭಗವಂತ ಏನು ಮಾಡ್ತಾನಂತೆ, ಆ ಭಕ್ತರನ್ನು, ಆ ಶರಣರನ್ನು, ಆ ಮನುಜರನ್ನು ಅವರ ಮೇಲೆ ತನ್ನ ಕೃಪಾದೃಷ್ಟಿಯನ್ನು ತೋರಿಸ್ತಾನಂತೆ. ಆದರೆ ಫಸ್ಟು ಭಗವಂತ ತನ್ನ ಭಕ್ತರು ನಿಜವಾದ ಭಕ್ತರೋ ಅಲ್ಲವೋ, ಅವರ ಕಷ್ಟ ಸಹಿಷ್ಣುತಾ ಗುಣ ಹೇಗಿದೆ, ಅವರ ಭಕ್ತಿಯ ದೃಢಚಿತ್ತ ಹೇಗಿದೆ, ಅವರ ಮನೋನಿರ್ಧಾರ ಹೇಗಿದೆ ತಿಳಿಯೋದಕ್ಕೋಸ್ಕರ ತನ್ನ ಭಕ್ತರನ್ನು ಭಿಕ್ಷೆ ಬೇಡುವ ಹಾಗೂ ಮಾಡ್ತಾನೆ. ತನ್ನ ಜೊತೆಗೆ ಚಿನ್ನದ ಹಾಗೆ ಅವ್ರನ್ನ ತಿಕ್ಕಿ ಕೂಡ ನೋಡ್ತಾನೆ, ಜೊತೆಗೆ ಚಂದನ ಶ್ರೀಗಂಧದ ಹಾಗೆ ಉಜ್ಜಿ ಕೂಡ ನೋಡ್ತಾನೆ, ಜೊತೆಗೆ ಕಬ್ಬಿನ ಹಾಗೆ ಕತ್ತರಿಸಿ ಕಬ್ಬಿನ ರಸವನ್ನು ಹಿಂಡುವ ಹಾಗೆ ಅವರ ಬದುಕನ್ನು ಹಿಂಡಿ ಕೂಡ ನೋಡ್ತಾನೆ. ಇಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ ನಮ್ಮ ಆ ದೃಢ ಚಿತ್ತ, ಆ ದೃಢ ಭಕ್ತಿ, ಆ ದೃಢ ನಿರ್ಧಾರ, ಆ ಕಷ್ಟ ಸಹಿಷ್ಣುತಾ ಗುಣ ನಮ್ಮಲ್ಲಿ ಬದಲಾಗದೇ ಇದ್ದರೆ, ಭಗವಂತನ ಮೇಲೆ ಮೊದಲಿದ್ದಂಥ ನಮ್ಮ ಅದೇ ಭಕ್ತಿ ಹಾಗೆ ಉಳಿದಿದ್ದಾರೆ, ಕೊನೆಗೇನು ಮಾಡ್ತಾನಂತೆ ಭಗವಂತ, ಬೆದರದೇ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತುಕೊಂಬ ರಾಮನಾಥ. ಆತ ನಮ್ಮ ಕೈ ಹಿಡ್ಕೊಂಡು ತನ್ನ ಜಾಗಕ್ಕೆ ಕರ್ಕೊತಾನಂತೆ. ಎಲ್ಲ ಬಗೆಯ ಸದ್ಗತಿಗಳೂ ಕೂಡ ಆತನಿಗೆ ಪ್ರಾಪ್ತಿಯಾಗತ್ತೆ. ಹಾಗಾಗಿ ನಾವು ಬಂದಂಥ ಕಷ್ಟಗಳೆಲ್ಲವನ್ನು ಭಗವಂತ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರನೇ ಅನ್ನೋ ರೀತಿ ನಾವು ಅದನ್ನು ಎದುರಿಸಬೇಕು. ನಮಗೆ ಬಂದಂಥ ಎಲ್ಲ ಸವಾಲುಗಳನ್ನು ಕೂಡ ನನ್ನ ದೃಢ ನಿರ್ಧಾರವನ್ನು, ನನ್ನ ದೃಢ ಚಿತ್ತವನ್ನು, ನನ್ನ ಮನೋಸ್ಥೈರ್ಯವನ್ನು, ನನ್ನ ಕಷ್ಟ ಸಹಿಷ್ಣುತಾ ಗುಣವನ್ನು ಪರೀಕ್ಷೆ ಮಾಡಲಿಕ್ಕೆ ಭಗವಂತನೇ ಕೊಟ್ಟಿರ್ತಕ್ಕಂಥ ಕಷ್ಟಗಳು, ಸವಾಲುಗಳು ಇದು ಅಂತ ಹೇಳಿ ನಾವು ಆತ ನಮ್ಮ ಬದುಕಲ್ಲಿ ಬರ್ತಕ್ಕಂಥ ಎಲ್ಲ ಬಗೆಯ ಸವಾಲುಗಳನ್ನು ನಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳದೆ, ನಮ್ಮ ಭಕ್ತಿಯನ್ನು ಕಡಿಮೆ ಮಾಡಿಕೊಳ್ಳದೆ ಎದುರಿಸಿದ್ದೇ ಆದರೆ ಕೊನೆಗೆ ಭಗವಂತ ನಮಗೆ ಸದ್ಗತಿಯನ್ನು ದಯಪಾಲಿಸ್ತಾನೆ ಅಂತ ಹೇಳಿ ಈ ಜೇಡರ ದಾಸಿಮಯ್ಯ ಹೇಳ್ತಾನೆ. ನಾವಾದರೂ ಅಷ್ಟೇ, ಕಷ್ಟ ಬಂದಾಗ ಹೆದರೋದಲ್ಲ, ಆ ಕಷ್ಟ ಬಂದಾಗ ನಾವು ಅದು ನಮ್ಮ ಜೀವನದ ಪರೀಕ್ಷೆ, ನಮ್ಮ ಬದುಕಿನ ಪರೀಕ್ಷೆ ಅಂಥೇಳಿ ಆ ಕಷ್ಟವನ್ನು ಎದುರಿಸಿದ್ದೇ ಆದರೆ ಕೊನೆಗಾದರೂ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಆ ಭಗವಂತ ಕೊಡ್ತಾನೆ. ಈ ಎರಡು ವಚನಗಳನ್ನು ಈ ಜೇಡರ ದಾಸಿಮಯ್ಯ ರಚನೆ ಮಾಡಿದ್ದಾನೆ. ಈ ಎರಡು ವಚನಗಳನ್ನು ನಮಗೆ ಇಲ್ಲಿ ಅಧ್ಯಯನಕ್ಕಾಗಿ ನಿಗದಿಪಡಿಸಲಾಗಿದೆ. ಮುಂದಿನ ಅವಧಿಯಲ್ಲಿ ನಾವು ಅಲ್ಲಮ ಪ್ರಭುದೇವರ ವಚನಗಳನ್ನು ಕುರಿತು ಅಧ್ಯಯನ ಮಾಡೋಣ.